ನೋಡಿ 9:26 ಮಾಡಿ ಬರ್ದ ನೋಡಿ 9:26 ಅಪ್ಪು ಎಲ್ಲಿ ಮಾಡಿ ನೋಡಿ 9 ಮಾಡಿ ನಾವು 9 ಮಾಡಿದ್ದೇನೆ ಅಂತ ಅಲ್ಲಿ ಕೊಟ್ಟಾರ ನಾನು ಸರಿಯಾದ ಜವಾಬ್ದಾರಿ ಈ ನೆಕ್ಸ್ಟ್ ಸ್ಯಾನಿಟರಿ ತ್ಯಾಜ್ಯ ಅಂತಂದ್ರೆ ಮನ್ಯಾಗ ಸಣ್ಣ ಹುಡುಗರು ಡೈಪರ್ ಹಾಕಿರ್ತಾರೆ ಅಂಥವೆಲ್ಲ ಪ್ಯಾಡ್ಸ್ ಇರ್ಬೋದು ಆಮೇಲೆ ಅಂಥವೆಲ್ಲ ವಸ್ತುಗಳನ್ನ ಅದ್ರಾಗ ಹಾಕುವಂಥದ್ದು. ಈ ನೆಕ್ಸ್ಟ್ ವಿಶೇಷ ಆರೈಕೆ ತ್ಯಾಜ್ಯ, ಮನೆಗೆ ಸಂಬಂಧಿಸಿದ ಅಪಾಯಕಾರಿ ತ್ಯಾಜ್ಯ. ಈ ನಿಮ್ಮ ಮನ್ಯಾಗ ಬ್ಯಾಟ್ರಿ, ಮೊಬೈಲ್ ಬ್ಯಾಟ್ರಿ ಇರ್ತದ, ಸೆಲ್ ಸರ್ವಸ ₹4 ಅಂತಾವು ಅವನ್ನೆಲ್ಲ ನೀವು ಬೇರೆ ಎಲ್ಲ ಹಾಕಿರೋ ತಿಳ್ಕೊಳ್ಳಿ. ಅದನ್ನ ಅಕಸ್ಮಾತ್ ಸುಟ್ಟು ಅಂದ್ರೆ ಢಮ್ ಅಂದ್ಬಿಡ್ತು, ಅದು ಬ್ಲಾಸ್ಟ್ ಆಗ್ಬಿಡ್ತು. ಅದಕ್ಕೆ ಅಂತಾವು ಏನ್ ಮಾಡಬೇಕು, ಹಡ್ಯಾಕ್ ಇಡಬೇಕು. ಅವು ನಿಮ್ಮ ಮನ್ಯಾಗಿದ್ರೆ ನಿಮ್ಗೂ ಡೇಂಜರ್ ಅವ, ಅರ್ಥ ಆಗುತ್ತಿಲ್ಲ. ಅದಕ್ಕೆ ಬ್ಯಾಟ್ರಿ ಮತ್ತು ಹೋಗಿರುವಂತ ಬಲ್ಬ್ 60 ಬಲ್ಬ್, ಟ್ಯೂಬ್ಲೈಟ್ ಎಲ್ಲ ಇರ್ತಾವಲ್ಲ ಅಂತಾವು. ಆಮೇಲೆ ಅವ್ರಿಗೆ ಮೀರು ಔಷಧ ಒಮ್ಮೆ ತಗೋರಾಗ ಬಿಟ್ಟಂದ್ರೆ ಭಾಳ ದಿವಸ ಆದ್ಮೇಲೆ ಡೇಟ್ ಮುಗಿದ್ಬಿಟ್ಟಿರ್ತಾವ. ಅಂಥವನ್ನೆಲ್ಲ ಏನೋ ಖರೀದಿ ಒಳಗೆ ಹಾಕಬೇಕು. ಮತ್ತು ಮರ್ಕ್ಯೂರಿ ಥರ್ಮಾಮೀಟರ್ ಅಂತ ಬರ್ತಾವ, ಮತ್ತು ಕ್ಯಾನ್ಗಳು ಮತ್ತು ಈ ತ್ಯಾಜ್ಯ ಅಂತ ಬರ್ತಾವ. ಇಂಥವೆಲ್ಲವುಗಳನ್ನ ಈ ರೀತಿ ಹಾಕಬೇಕು. ಅರ್ಥ ಮಾಡ್ಬೇಕು ನೋಡಿ. ಕಸ ಅಂದ್ರೂ ಆ ಕಸದಾಗ ಇಷ್ಟೊಂದು ಕಸ ಯಾಕಂದ್ರೆ ಕಸ ಅಂದ್ರೆ ಏನು, ನಮಗೆ ಬೇಡವಾದಂತ ವಸ್ತು, ತ್ಯಾಜ್ಯ. ಬೇಡ ವಸ್ತುನು ಅಲ್ಲ, ತ್ಯಾಜ್ಯ ಅಂತ ಕರೀತಾರ. ವಸ್ತು ಅಂತ ಬೇಡವಾದ ವಸ್ತು ಅಲ್ಲ, ಬೇಡವಾದ ತ್ಯಾಜ್ಯ ಅಂದ್ರೆ ಬೇಡ. ಆ ಬೇಡಾಗಿದ್ದರೆ ಏನ್ ಮಾಡ್ಬೇಕು, ಇಷ್ಟ ರೀತಿ ಒಳಗೆ ನಾವು ಕಳಿಸ್ಬೇಕು. ಗೊತ್ತಿಲ್ಲ. ಈಗ ನಮ್ಮ ದೇಹದಿಂದಲೂ ಸಹ ನಾವೇನ್ ಮಾಡ್ತೀವಿ ಮೇಡಮ್ ಅಂತಂದ್ರೆ ವಿಸರ್ಜನೆ ಅಂತ. ನಮ್ಮ ದೇಹದಿಂದ ಬೇಡವಾದ ವಸ್ತುಗಳು ಹೊರಗೆ ಹಾಕುವುದನ್ನು ಏನಂತ ಕರೀತಾರೆ, ವಿಸರ್ಜನೆ ಎನ್ನುತ್ತಾರೆ. ನಾವು ಎಷ್ಟು ರೀತಿ ವಿಸರ್ಜನೆ ಮಾಡ್ತೇವೆ, 2 ರೀತಿ ವಿಸರ್ಜನೆ ಮಾಡ್ತೀವಿ. ಒಂದು ಇದು, ಇನ್ನೊಂದು ಗೊತ್ತಿಲ್ಲ. ಅದೇ ಒಂದಕ್ಕ ಬೈತೇವೆ, ಸಂಡಾಸ ಮಾಡ್ತೀವಿ. ಹೌದು, ಅದು ಏನಪ್ಪಾ ಅಂತಂದ್ರೆ ನಮ್ಮ ದೇಹದಿಂದ ಬೇಡವಾದ ವಸ್ತು. ಹಂಗ ಇದು ನಮ್ಮ ಮನೆ ಒಳಗೆ ಬೇಡವಾದ ವಸ್ತು. ಅರ್ಥ ಆಯ್ತು. ಇದನ್ನ ಕೆಲವೊಬ್ರು ಅಜ್ಜ ಮುತ್ಯ ಇರ್ತಾರೆ, ಅವ್ರ ಸಮುದಾಯ ಅವರು ಅದನ್ನ ಚಲೋ ಬೇಡ, ಇದನ್ನ ಚಲೋ ಬೇಡ, ಅದನ್ನ ಹೋಗಿ ಬೇಡ, ಇದನ್ನ ಹೋಗಿ ಬೇಡ, ಅದು ಬರ್ತದ ಇದು ಬರ್ತದ ಅಂತೇಳಿ ತೆಗೆದು ಇಡ್ತಾರ. ಮನೆಯನ್ನವರು ಇಡಾಕ್ ಜಾಗ ಇಲ್ಲ ಅಂತ ಬೈದಿರ್ತಾರೆ. ಇದು ಬೇರೆ ಯಾರ ಮನೆ ಕತೆ ಅಲ್ಲ, ನಮ್ಮ ಮನೆ. ನಮ್ಮಪ್ಪ ನಾನು ನೆನೆಸ್ಕೊಳಕ್ ಇಷ್ಟಪಡ್ತೇನೆ. ನಮ್ಮ ಅಪ್ಪಾರು ಅದು ಒಂದು ರೀತಿ ಕೆಟ್ಟದ್ದಲ್ಲ, ಅವ್ರು ಹೇಳುವಂತದ್ರೊಳಗೆ ಅರ್ಥ. ಅಂದ್ರ ಬ್ಯಾಡಾಗಿದ್ರೆ ಅದನ್ನ ಹೋಗಿರಿ, ಬೇಕಾಗಿದ್ರೆ ಅದನ್ನ ಚಂದ್ರಿ ಒಗಾತಿ ತೆಗೆದಿರ್ಬೇಕು. ಕೆಲವು ನಾವೇನ್ ಮಾಡ್ತೀವಿ ಅಂದ್ರೆ ಸೂಜಿ ಅದನ್ನ ಗಿಡ್ಡಿ ಹಚ್ಕೊಳಾಗ ಚಂದಿಗೆ ಹೋದೇವಿ, ಮಾತ್ರ ಓದ್ಬಿಡು. ಹಾಗೆ ಮಾಡ್ಬಾರ್ದು. ನಮ್ಮಪ್ಪ ಹಂಗೆ ಮಾಡ್ಬಿಡ್ತಿದ್ವಿ ಆಯ್ತಾ. ಅವ್ರು ಏನೇ ಒಂದು ವಸ್ತು ಹೋಗಿಬೇಕಂದ್ರೆ 1 ಬಿಟ್ಟು 10 ಸರ್ತಿ ವಿಚಾರ ಮಾಡಿ ಅದು ಎದಕ್ಕೂ ಉಪಯೋಗ ಇಲ್ಲ ಅಂದಾಗ ಅದಕ್ಕೆ ನಿಮಗೂ ನಾನು ಹೇಳೋದು ಏನಂತಂದ್ರೆ ಅದನ್ನು ಪುನರ್ ಬಳಕೆ ಮಾಡಬಹುದಾದ ವಸ್ತುಗಳನ್ನು ಪುನರ್ ಬಳಕೆ ಮಾಡಬೇಕು. ಅದಕ್ಕೆ ರೀಸೈಕ್ಲಿಂಗ್ ಅಂತ ಕರಿತೀವಿ. ರೀಸೈಕ್ಲಿಂಗ್, ರೀಯೂಸ್ ಅಂಡ್ ರೆಡ್ಯೂಸ್, ಇದು 3 ಸೂತ್ರಗಳಿವೆ. ಒಂದು ರೀಸೈಕಲ್, ಇನ್ನೊಂದು ರೆಡ್ಯೂಸ್, ಇನ್ನೊಂದು ರೀಯೂಸ್. ನೀವು ನೆನಪಿಡ್ಬೇಕು, 3R ಅಂತ ಹೇಳ್ತಾರೆ. ಏನಂತಾರ? 3R ಏನಂತ ಹೇಳ್ರಿ? 3R ಅಂತಂದ್ರೆ ಒಂದು ರೆಡ್ಯೂಸ್ ಅಂತಂದ್ರೆ ಆದಷ್ಟು ಅದ್ರ ಬಳಕೆ ಮಾಡೋದು ಕಮ್ಮಿ ಮಾಡೋದು. ಯಾವನ್ನ ಫೋನ್ ಬಳಕೆ ಮಾಡೋದು ಕಮ್ಮಿ ಮಾಡೋದು, ರೆಡ್ಯೂಸ್ ಮಾಡೋದು, ಆದಷ್ಟು ಅದನ್ನು ಕಮ್ಮಿ ಮಾಡೋದು. ಆಯ್ತಾ. ರೀಯೂಸ್ ಅಂತಂದ್ರೆ ಮರಿ ಬಳಕೆ, ಮತ್ತೆ ಬಳಕೆ ಮಾಡ್ಬೇಕು. ಯಾವ್ದು, ಈಗ ನಿಮ್ಮ ಮನೆ ಕೊಡ ಇತ್ತು, ಅದನ್ನ ಒಂದ್ ಸರ್ತಿ ನೀವು ತಂದು ಅಕಸ್ಮಾತ್ ಚರಗಿ ತಗೊಂಡು ಹೋಗ್ತೀರಿ, ಆ ಚರಗಿ ಬಿಟ್ಟು ಅದನ್ನೇನ್ ಮಾಡ್ತೀರಿ, ರೀಯೂಸ್ ಮತ್ತೆ ಬಳಸ್ತೀರಿ. ಒಂದ ದಿವಸಕ್ಕೆ ಹೋಗಿ ಸಂಡಾಸ್ ಮಾಡಿ ಹೋಗಿ ಬಂದ್ಬಿಡೋದು ಅದನ್ನ, ಹೌದಲ್ಲ. ಅದನ್ನೇ ಅಂತಾರ ರೀಯೂಸ್ ಅಂತ. ಮತ್ತೆ ಅದನ್ನ ಎಷ್ಟು ಸಾಧ್ಯ ಆಗುತ್ತೆ ಅದನ್ನ ರೀಯೂಸ್ ಮಾಡೋದು, ಮದುವೆ ಯೂಸ್ ಮಾಡೋದು. ಇನ್ನೊಂದು ರೀಸೈಕಲ್. ಇನ್ನೊಂದು ಹೇಳ್ರಿ, ರೀಸೈಕಲ್ ಅಂತಂದ್ರೆ ಹೆಂಗ, ಈಗ ಒಂದು ಕೊಡ ಇರುತ್ತೆ,
ಆ ಕೊಡ ಹೊಡಿತಪ್ಪ. ಅದು ಹೊಡೆದ ಮ್ಯಾಗ ಏನ್ ಮಾಡ್ತಾರ, ಐ ಮೊಳಕ ತಗಡ ನಿಮಗ ಅದ್ರ ಬದಲಿಗೆ ಬಾಳೆ ಸಾಮಾನು ಕೊಡ್ತೀವಿ ಅಂತ ಬಂದಿರ್ತಾರ. ಹೌದಲ್ಲ? ಯಾಕೋ ವಿಷಯಕ್ಕೆ ಹ್ಞೂ ಅವ್ರು ಬಂದಿರ್ತಾರಲ್ಲ ಏರಿ, ಅವ್ರು ಅದನ್ನ ನಿಮ್ಗ ನಿಮ್ಮ ಮನೆಯಾಗಿನ ಮೊಡಗ ತಗೊಂಡು ಕೆಬ್ಬಣ ತಗೊಂಡು ಪ್ಲಾಸ್ಟಿಕ್ ತಗೊಂಡು ಅವ್ರು ನಿಮ್ಗೆ ಏನ್ ಮಾಡ್ತಾರ, ಅಲ್ಲಿ ನೀವು ಸಾಮಾನು ಕೊಡ್ತೀವಿ ಅಂತ ಬಂದಿರ್ತಾರೆ. ಎಷ್ಟು ಜನ ನೋಡಿರಿ? ಹಾ, ಕೈ ಬಿಡ್ರಿ. ನಾಳೆ ನೀವು ಸಾರಿ ಸರಿಲ್ಲ ಹಂಗ ಹೋಗ್ಬೇಕಾಗಿ ಒಂದು 2 3 ಅದಕ್ಕೆ ನಾ ಹೇಳಿದ್ರೆ ನಿಮ್ಗೆ ನಾವೀಗ ಬಂತು. ಹೌದಲ್ಲ? ಅದಕ್ಕೆ ನಿಮ್ಗೆ ಹೇಳೋದೇನಂತ ಹೇಳ್ರಿ, ಅವನು ತಗೊಂಡು ಅವ್ರು ಏನ್ ಮಾಡ್ತಾರ, ಅವ್ರ ಮನ್ಯಾಗ ಜಗ ಭಾಳ ಇರ್ತದ ಅದನ್ನ ಇಟ್ಕೋತಾರ ಅಂತ ತಿಳ್ಕೊಬೇಡ್ರಿ. ಅವ್ರು ತಗೊಂಡು ಹೋಗಿ ಅದನ್ನ ಮತ್ತೆ ಫ್ಯಾಕ್ಟ್ರಿ ಕೊಡ್ತಾರೆ. ಆ ಫ್ಯಾಕ್ಟ್ರಿ ಒಳಗೆ ಏನ್ ಮಾಡ್ತಾರ, ಅದನ್ನ ಮೊದಲೇಕ ಅದೇನೋ ಕುರ್ಚಿ ಇರುತ್ತ, ಆ ಕುರ್ಚಿ ಮೊಳಕ ಕುರ್ಚಿ ತಗೊಂಡ ಒಯ್ದು ಅದನ್ನ ಮಸ್ತ್ ಮಾಡಿ ಕರಗಿಸಿ ಏನ್ ಮಾಡ್ತಾರ, ಸಣ್ಣ ಸಣ್ಣ ಬಕೆಟ್ ಮಾಡ್ತಾರೆ, ಸಣ್ಣ ಸಣ್ಣ ಕೊಡ ಮಾಡ್ತಾರೆ. ಅದಕ್ಕೆ ಏನಾಗಬೇಕು, ರೀಸೈಕಲ್. ನೋಡ್ರಿ, ಇವತ್ತು ನಾವು ಈ ಪರಿಸರ ಅನ್ನೋದು ನಮ್ಮ ಮನೆ, ಇದು ಒಂದ ನಮ್ಮ ಮನೆ ಅಲ್ಲ. ಒಂದಿಷ್ಟು ಹಳ್ಯಾಗ ತಗೊಂಡ್ರೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಮನ್ಯಾಗ ಮಾತ್ರ ಸ್ವಚ್ಛ ಇರ್ಬೇಕು. ಅವ್ರ ಮನ್ಯಾಗ ಕಸ ಮತ್ತವ್ರ ಮನೆಗೆ ಇವ್ರು ಹೋಗಿ ಅವ್ರ ಮನೆಗೆ ಅವ್ರು ಬಂದ್ರೆ ಇವ್ರನ್ನ ಹಜಕ್ಕ ಇವ್ರ ಮನೆ ಮುಂದೆ ಈಕಿ ಆಕಿ ಕೊಯ್ದ ಆಕಿ ಈಕಿ ಕೊಯ್ದ. ಹೌದ್ರ? ಆಮೇಲೆ ಇವ್ರಿಬ್ರು ಗಂಡು ಬಂದು ಅವ್ರು ಕುಸ್ತಿ ನೋಡ್ರಿ, ಇದು ಆಗ್ಬಾರ್ದು. ಇಷ್ಟು ಕುಂತ ಯಾಕೆ ಹೇಳಾಕತ್ತೀನಿ ಅಂತಂದ್ರೆ, ಇವತ್ತಿನ ಸಣ್ಣವರು ಅರ್ಥ ಆಗತ್ತ. ನಾ ಏನು ಜೋಕ್ ಮಾಡಾಕತ್ತಿಲ್ಲ, ಆ ಜೋಕಿನ ಮಾಡೋದು ಒಂದು ಔಷಧ. ಅರ್ಥ ಆಗತ್ತ. ನೀವು ಸಣ್ಣವ್ರು, ನಾ ದೊಡ್ಡವರು. ಅದಕ್ಕೆ ನಿಮ್ಮ ಮನೆ ಕಸ ದಯವಿಟ್ಟು ನೀವು ಹೊಡೆದಾಡಬಾರ್ದಂತ ನಮ್ಮ ಪಟ್ಟಣ ಪಂಚಾಯತ್ ಅವ್ರು ಏನ್ ಮಾಡಕತ್ತಾರ, ಎಲ್ಲಾ ಬೆಳಿಗ್ಗೆ 5ಕ್ಕೆ ಎದ್ದು ಪಾಪ ವ್ಯಾನ್ ತಗೊಂಡು ಏನ ಸ್ವಚ್ಛತೆಯನ್ನ ಮಾಡಿ ಅಂತ ಹೇಳಿ ಬರ್ತಾ ಇದ್ರ. ಅದಕ್ಕೆ ಅವ್ರಿಗೆ ಬರೀ ಜೋರ ಅಕಸ್ಮಾತ್ ಇವ್ರು ಇದ್ದಿದ್ದಿಲ್ಲ, ಅವ್ರ ಮಹತ್ವ ಅರ್ಥ ಮಾಡ್ಕೊಡ್ರಿ. ಅರ್ಥ ಆಗತ್ತಾ? ಮಹತ್ವ ಅರ್ಥ ಮಾಡ್ಕೊಡ್ರಿ. ಅಕಸ್ಮಾತ್ ಇದ್ದಿದ್ದಿಲ್ಲ ಅಂತಂದ್ರೆ ದಿನಾ ಜಗಳ. ಆಕಿ ನನ್ನ ಮುಂದೆ ಕಸ ಹೋದಾಳ, ನನ್ನ ಮನೆ ಕಸ ಆಕಿ ಹೋದಾಳ, ಆಕಿ ಮನೆ ಕಸ ನಾವು ಇದರ ಇವ್ರಿಬ್ರು ಜಗಳ ಸಮ ಹೊಡೆದಾಟ ಕರೆನ ನಾ ಕಣ್ಣಾರ ನೋಡಿನಿ. ಅರ್ಥ ಆಗತ್ತಾ? ಇಂಥವೆಲ್ಲ ನಾವು ನೋಡಿ ಎಷ್ಟೋ ಮನೆಯಾಗಿನ ಜಗಳ ಬಗೆಹರಿಸಿ ಕೊನೆಗೆ ಅದಕ್ಕೆ ಸರ್ಕಾರ ಏನ್ ಮಾಡ್ಬಿಟ್ಟು, ನೀವು ಹೊಡೆದಾಡ್ಬೇಡಿ, ನಾವ ನಿಮ್ ಕಸ ತಗೊಂಡು ನಿಮ್ ಜಗಳ ಆಗ್ಲಾರ್ದಂಗ ನೋಡ್ಕೋತೀವಿ. ಒಂದು ಕಸದಿಂದ ಇಷ್ಟೆಲ್ಲ ಐತಿ. ಕಸದಿಂದ ಏನ ಸುತ್ತದಲ್ಲ. ಪಾಪ ಕೇರ್ಲಿ, ಈ ಮೇಡಮ್ ಅವರು ಇವರು ಗಾಡಿ ಜೊತೆ ಬಂದಿರ್ತಾರ, ಅವ್ರಿಗೆ ಬಂದು ನಮಸ್ಕಾರ ಪ್ರೀತಿಯಿಂದ ಕಾಲ್ಬೇಕ. ಈ ಕೇಳ್ ಮಾತಾಡೋಣ. ಅರ್ಥ ಆಗತ್ತ? ಅರ್ಥದಿಲ್ಲ? ಹಾಕಿ ಕಸದ ಹಾಕಿ ಈಕಿ ಅವನ ನೀವು ಕಸ ತುಂಬವ ಅನ್ಬಾರ್ದು. ಅವ್ರಿಗೆ ಏನಬೇಕು, ಪೌರ ಕಾರ್ಮಿಕರು ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ಏನ್ ಕೊಡ್ಬೇಕು? ಪೌರ ಕಾರ್ಮಿಕರು ಬಂದಾರ ಅಂತ ಅನ್ಬೇಕು. ಕಸನ ಬಂದಾನ, ಅವ್ರಿಗೆ ಎಷ್ಟು ಕೆಟ್ಟ ಅನ್ಸುತ್ತಿಲ್ಲ. ಅದೇ ಮಾತ ಪೌರ ಕಾರ್ಮಿಕರು ಬಂದಾರ, ಕಸನ ಬಂದಾನ ಅಂತಂದ್ರೆ ಅವ್ರ ಮನಸ್ಸಿಗೆ ಕೆಟ್ಟ ಅನ್ಸುತ್ತೆ. ಪಾಪ ನಮಗೋಸ್ಕರವಾಗಿ ಅವರು ನಮ್ಮ ಮನೆ ಸ್ವಚ್ಛ ಇಡಾಕ ಏನಾಗಲಿ ಸೀಮೆಯಾಗಿ ನೊಣ ಬಂದು ಅನ್ನ ಸಾರೋದು ಕುಂತು ಹೋದಲ್ಲ, ಅದರಿಂದ ಕತ್ತಿ ಹಿಡಿದು ನೋಡಿದ್ದು ಎಲ್ಲ ಹೋದದ ಹೊರಮಟ ಹೋದದ. ಹೌದಾ? ಅದಕ್ಕೆ ಹಂಗೆ ಆಗ್ಬಾರ್ದು ಅಂತಂದ್ರೆ ನಾವೇನ್ ಮಾಡ್ಬೇಕು, ನಮ್ಮ ನಾಡಪಾಡ ಪಟ್ಟಣ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿರ್ಬೋದು, ಆಮೇಲೆ ನಮ್ಮ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಈ ಎಲ್ಲ ಸಹೋದರಿ ಇರ್ಬೋದು, ಅವ್ರಿಗೆ ನಾವು ಗೌರವ ಕೊಡಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ನೀವು ಏನ್ ಮಾಡ್ರಿ, ಎಲ್ಲೇ ಕಸ ಬಿದ್ದಿತ್ತು. ಇನ್ನೊಂದು ನಾನು ಹೇಳಕತ್ತೀನಿ ನಿಮ್ಗೆ, ಕುರುಕುರೆ ತಿನ್ನಬಾರ್ದು.